ದ್ವೇಷ ವೈರಾಗ್ಯಗಳನ್ನ ದೂರ ಇಟ್ರೆ ಮಾತ್ರ ನೀನ್ ಅನ್ಕೊಂಡಿದ್ದು ಸಾಧಿಸೋಕ್ ಸಾಧ್ಯ. ಅಂದ್ರೆ ಗಂಡ ಮಕ್ಕಳು ಸಂಸಾರ ಅನ್ನೋ ಯೋಚನೆಯನ್ನು ಸಹ ದೂರ ಇಡಬೇಕು. ಯಾವ ಶಕ್ತಿನೂ ಇವತ್ತು ನಿನ್ನನ್ನ ಉಳಿಸಲ್ಲ ಸೇವಂತಿ. ಯಾವ ಶಕ್ತಿನೂ ನನ್ನನ್ನ ಅಳಿಸಕ್ಕಾಗಲ್ಲ. ಇನ್ನೇನ್ ಕೆಲವೇ ಕ್ಷಣಗಳಲ್ಲಿ ಈ ಮನೆಗೆ ನಿನ್ನನ್ನ ಕರ್ಕೊಂಡ್ ಬರೋ ಹಾಗೆ ಮಾಡ್ತೀನಿ. ನನ್ನ ಸಾಧನೆಗೆ, ನಮ್ಮಪ್ಪನ ಮರು ಹುಟ್ಟಿಗೆ ನಿನ್ನನ್ನ ಬಲಿ ಕೊಡ್ತೀನಿ ಸೇವಂತಿ, ಬಲಿ ಕೊಡ್ತೀನಿ. ಅಮ್ಮ ಅಮ್ಮ, ಇವ್ರನ್ನೆಲ್ಲಾದ್ರೂ ನೋಡಿದ್ರ? ನೋಡಿಲ್ಲಪ್ಪ. ನೋಡಿಲ್ವಾ? ಇಲ್ಲ. ಸೇವಂತಿ, ಅಣ್ಣ ಇವ್ರನ್ನೆಲ್ಲಾದ್ರೂ ನೋಡಿದ್ದೀರಾ? ಇಲ್ಲ. ಸ್ವಲ್ಪ ಕರೆಕ್ಟಾಗಿ ನೋಡಿ ಹೇಳಿ. ಇಲ್ಲ, ನೋಡಿಲ್ಲ. ಅಣ್ಣ, ಇವ್ರನ್ನೆಲ್ಲಾದ್ರೂ ನೋಡಿದ್ರ? ಇಲ್ಲ ಸರ್, ನೋಡಿಲ್ಲ. ಬೆಳಗ್ಗೆಯಿಂದ ಎಲ್ಲೂ ಕಾಣಿಸ್ತಾ ಇಲ್ಲ ಅಣ್ಣ, ಸರಿಯಾಗಿ ಜ್ಞಾಪಿಸ್ಕೊಳ್ಳಿ. ಇಲ್ಲ ಸರ್, ನೋಡಿಲ್ಲ. ಅಣ್ಣ ಇವ್ರನ್ನೆಲ್ಲಾದ್ರೂ ನೋಡಿದ್ದೀರಾ? ಇಲ್ಲಪ್ಪ, ನೋಡಿಲ್ಲ. ಅಶ್ವಿನ್, ನಿಮ್ಮ ಅದಕ್ಕೆ ಬಗ್ಗೆ ಏನಾದರೂ ಗೊತ್ತಾಯ್ತೇನೋ? ಇಲ್ಲ ಅಣ್ಣ, ರೋಡು ಗಲ್ಲಿಲೆಲ್ಲ ಹುಡುಕಿದ್ದೀನಿ, ಅದಕ್ಕೆ ಎಲ್ಲೂ ಕಾಣ್ತಿಲ್ಲ. ಯಾಕೆ ಸೇವಂತಿ ಹೀಗೆ ಮಾಡ್ದೆ? ಮನೆ ಬಿಟ್ಟು ಹೋಗ್ಬೇಕಾದ್ರೆ ನಿನಗೆ ಈ ಬಡಪ ಈ ಗಂಡ ನಿನ್ಗೆ ನೆನಪಾಗ್ಲಿಲ್ವಾ? ಅಮ್ಮ, ಏನ್ ಹೇಳ್ತಾ ಇದ್ದೀರಾ ನೀವು? ನನ್ಗೇನು ಅರ್ಥ ಆಗ್ತಾ ಇಲ್ಲ. ನನ್ನ ಗಂಡ, ನನ್ನ ಮಗು, ನನ್ನ ಸಂಸಾರನೇ ನನ್ನ ಜೀವ. ಅವರೇ ನನ್ನ ಸರ್ವಸ್ವ. ನನ್ನ ಮಗುಗ್ ತೊಂದರೆ ಆಗ್ತಿದೆ ಅಂತ ತಾನೆ ನಾನ್ ಮನೆ ಬಿಟ್ಟು ಬಂದಿದ್ದು, ಸಾಯೋ ಪ್ರಯತ್ನ ಮಾಡಿದ್ದು. ಈಗ ಈ ರೀತಿ ಹೇಳಿದ್ರೆ ಹೇಗಮ್ಮ? ಬೆಂಕಿಯಲ್ಲಿ ಬೆಂದಾಗ್ಲೇ ಬಂಗಾರ ಆಭರಣ ಆಗೋದು. ಸಾಧನೆಯ ದಾರಿಯಲ್ಲಿ ಹೊಟ್ಟಾಗ ಸಂಸಾರದ ಮೋಹದಲ್ಲಿ ಸಿಲುಕಬಾರ್ದು ಸೇವಂತಿ. ನಾವು ಭಾವನೆಗಳಿಗೆ ಒಳಗಾದಷ್ಟು ಮನ್ಸು ಹೆಚ್ಚಾಗಿ ಚಂಚಲವಾಗತ್ತೆ. ಈ ವ್ಯಾಮೋಹ ಮೋಹ ಅನ್ನೋದು ಸಿದ್ಧಿ ಸಾಧನೆ ಮಾಡೋರ್ಗೆ ದೊಡ್ಡ ಅಡ್ಡಿ. ನನಗೆ ನನ್ನ ಮಗುನ ಬಿಟ್ಟಿರೋದು ಎಷ್ಟು ಕಷ್ಟನೋ, ಹಾಗೆ ನಿನ್ನನ್ನು ಬಿಟ್ಟಿರೋದು ಅಷ್ಟೇ ಕಷ್ಟ ಕಣೆ. ಪ್ಲೀಸ್ ಅಣ್ಣ, ಅಳ್ಬೇಡ, ದಯವಿಟ್ಟು ಸಮಾಧಾನ ಮಾಡ್ಕೊ. ನನ್ನ ಜೀವಕ್ಕೆ ಜೀವ ಹಾಕಿದ್ದವಳು ಅವಳು. ಅದರಲ್ಲೂ ನನಗೊಂದು ಮಾತು ಹೇಳ್ದೆ ಮನೆ ಬಿಟ್ಟು ಹೋಗಿದ್ದಾಳೆ ಅಂದ್ರೆ ಅರ್ಥ ಮಾಡ್ಕೋ ಅಶ್ವಿನ್. ನಾವೆಲ್ಲ ಅವಳಿಗೆ ಎಷ್ಟು ಹಿಂಸೆ ಕೊಟ್ಟಿದ್ದೀವಿ ಅಂತ. ಅಣ್ಣ, ಆ ಥರ ಎಲ್ಲ ಯೋಚನೆ ಮಾಡಬೇಡ. ನೀನ್ ಏನು ಹಿಂಸೆ ಕೊಟ್ಟಿಲ್ಲ. ತಾಯಿ ಮಗನ ದೂರ ಮಾಡಿದ್ದು ಹಿಂಸೆ ಅಲ್ವೇನೋ? ಅಣ್ಣ, ನೀನೇನ್ ಬೇಕು ಅಂತ ಮಾಡಿಲ್ಲ. ಕೃಷ್ಣ ಅದಕ್ಕೆ ಜೊತೆನೆ ಇದ್ದಿದ್ರೆ ನಾವು ಕೃಷ್ಣನ ಕಳ್ಕೋಬೇಕಿತ್ತು. ಮಗು ಉಳ್ಸೋದಕ್ ನೀನ್ ಈ ತರ ಎಲ್ಲ ಮಾಡಿದ್ಯಾ ಅಷ್ಟೇ. ಅಶ್ವಿನ್, ಮಗುನ ಉಳ್ಸಕ್ ಹೋಗಿ ಎಲ್ಲಿ ನನ್ನ ಸೇವಂತಿನ ಕಳ್ಕೊಂಡ್ಬಿಡ್ತೀನೋ ಅಂತ ಭಯ ಆಗ್ತಿದೆ ಕಣೋ. ನಿಮ್ಮ ಅತ್ತಿಗೆಗೆ ಏನಾದ್ರೂ ಆದ್ರೆ ನಾನಂತೂ ಖಂಡಿತವಾಗ್ಲೂ ಬದುಕಿರಲ್ಲ ಕಣೋ. ಅಣ್ಣ, ಬದುಕಿರಲ್ಲ.
ಥರ ಎಲ್ಲ ಏನೂ ಆಗಲ್ಲ.